ಎಲ್ಲರಿಗೂ ನಮಸ್ಕಾರ. ಕೆ ಅಂಗ್ರಿ ಫುಡ್ಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ, ಮೆಣಸಿನ್ಕಾಯಿ ಮತ್ತು ನಲ್ಲಿಕಾಯಿ ಯೂಸ್ ಮಾಡಿ ಒಂದು ಮಿಕ್ಸೆಡ್ ಮ್ಯಾಂಗೋ ಪಿಕ್ಕಲ್ ಅಂದರೆ ಮಾವಿನಕಾಯಿ ಉಪ್ಪಿನಕಾಯಿ ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ನೋಡಿ, ಮಾವಿನಕಾಯಿ ಈ ಥರ ಚಿಕ್ಕ ಮಾವಿನಕಾಯಿ ತೊಗೋಬೇಕು, ಯಾಕೆ ಆವಾಗಲೇ ನಿಮಗೆ ಉಪ್ಪಿನಕಾಯಿ ಚೆನ್ನಾಗಿ ಬರೋದು. ಆಮೇಲೆ ನೋಡಿ, ಫ್ರೆಶ್ ಆಗಿರೋವಂಥ ನಲ್ಲಿಕಾಯಿ, ಆಮೇಲೆ ಒಂದು 7-8 ಹಸಿಮೆಣಸಿನ್ಕಾಯಿ. ಈಗ ಹಸಿಮೆಣಸಿನ್ಕಾಯಿನ ನೋಡಿ ಈ ಥರ ಸೀಳ್ಕೋಬೇಕು, ಅರ್ಧಕ್ಕೆ ಕಟ್ ಮಾಡ್ಕೊಳ್ಳಿ. ನೋಡಿ ಇಷ್ಟೇ, ನೋಡಿ ಈ ಥರ ಸೀಳ್ಕೋಬೇಕು ನೀವು ಹಸಿಮೆಣಸಿನ್ಕಾಯಿನ. ಆಮೇಲೆ ಮಾವಿನಕಾಯಿನ ನೋಡಿ ಕಟ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ. ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ. ನೋಡಿ, ನೀವು ಚಿಕ್ಕ ಮಾವಿನಕಾಯಿ ತೊಗೊಂಡ್ರೆ ನಿಮಗೆ ಅದರಲ್ಲಿ ಒಳಗಡೆ ವಾಟೆ ಇರೋದಿಲ್ಲ. ನೋಡಿ ಇದೇ ಥರ ಪೀಸಾಗಿ ಕಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು. ಸಣ್ಣಗೆ ಬೇಕೋ ಅಂದರೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ನಾನು ಎಲ್ಲನೂ ಇದೇ ರೀತಿ ಕಟ್ ಮಾಡ್ಕೊಂಡಿದ್ದೀನಿ, ಒಂದೇ ಸೈಜಲ್ಲಿ. ಈಗ ಒಂದು ಗ್ಲಾಸ್ ಜಾರ್ ತೊಗೊಳ್ಳಿ, ಯಾಕಂದರೆ ನಿಮಗೆ ಗ್ಲಾಸ್ ಜಾರು ಅಥವಾ ಪಿಂಗಾಣಿದು ಬಂತ ಬರುತ್ತೆ ಜಾರು, ಅದರಲ್ಲಿ ಹಾಕಿದ್ರೆ ನಿಮ್ಗೆ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ. ಇದಕ್ಕೆ ಫಸ್ಟು ಬುಡದಲ್ಲಿ ಕಲ್ಲುಪ್ಪು ಹಾಕ್ಕೋಬೇಕು. ಕಲ್ಲುಪ್ಪೇ ಯೂಸ್ ಮಾಡಿ ಉಪ್ಪಿನಕಾಯಿಗೆ, ಯಾಕಂದರೆ ನಿಮಗೆ ಅದು ನೀರಂಶ ಜಾಸ್ತಿ ಬಿಡುತ್ತೆ. ಪುಡಿ ಉಪ್ಪು ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಅದಕ್ಕೆ ಮೊದಲು ಸಣ್ಣಕ್ಕೆ ಹಚ್ಕೊಂಡಿದ್ವಲ್ಲ ಮಾವಿನಕಾಯಿ, ಅದನ್ನು ಹಾಕ್ಕೊಳ್ಳಿ. ನೀವು ಇದನ್ನು 3 ವರ್ಷ ಇಟ್ಟರೂ ಏನೂ ಹಾಳಾಗಲ್ಲ. ನಾನು ತೋರಿಸ್ತಾ ಇರೋ ಉಪ್ಪಿನಕಾಯಿ ಇದೇ ರೀತಿ ಮಾಡಿಕೊಂಡ್ರೆ. ಆಮೇಲೆ ಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ನಲ್ಲಿಕಾಯಿ, ಇದೇ ಥರನೇ ಲೇಯರ್ ಮೇಲೆ ಲೇಯರ್ ಹಾಕ್ಕೊಂಬರ್ಬೇಕು ನೀವು. ನೋಡಿ ಮತ್ತೆ ಮಾವಿನಕಾಯಿ ಹಾಕಿದ್ದೀನಿ, ಮತ್ತು ಮೆಣಸಿನ್ಕಾಯಿ ಮತ್ತು ನಲ್ಲಿಕಾಯಿ, ಇದೇ ಥರ ಲೇಯರ್ ಹಾಕ್ಕೊಳ್ಳಿ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಿಮಗೇನಿಲ್ಲ, ಉಪ್ಪು ಜಾಸ್ತಿ ಇದ್ರೂ ಲಾಸ್ಟಲ್ಲಿ ತೆಗೆದುಬಿಡ್ಬೋದು ನೀರು ಜೊತೆ, ಏನೂ ತೊಂದರೆ ಆಗೋದಿಲ್ಲ. ಮತ್ತು ನೋಡಿ ಅದೇ ಥರ ಲೇಯರ್ ಹಾಕ್ಕೊಳ್ಳಿ. ಕೊನೆಗೆ ಉಪ್ಪು ನೀವು ಒಂದೊಂದು ಲೇಯರ್ ಹಾಕ್ತಿದ್ದಂಗೂ ಸ್ವಲ್ಪ ಉಪ್ಪು ಹಾಕ್ಕೊಂಬನ್ನಿ. ಆವಾಗ ನಿಮ್ಗೆ ಎಲ್ಲದಕ್ಕೂ ನೀಟಾಗಿ ಉಪ್ಪು ಟೆಚ್ಚಾಗಿ ನೀಟಾಗಿ ಆಗುತ್ತೆ ಉಪ್ಪಿನಕಾಯಿ. ಇಲ್ಲಾಂದರೆ ನೀವು ಬರೀ ಕೆಳಗೆ ಮೇಲೆ ಹಾಕ್ಬಿಟ್ರೆ ಉಪ್ಪಿನಕಾಯಿಗೆ ಈ ಉಪ್ಪು ಟಚ್ ಆಗೋಲ್ಲ, ಅಲ್ಲೇ ಕೊಳ್ತೋಗ್ಬಿಡುತ್ತೆ, ಚೆನ್ನಾಗಿರೋಲ್ಲ ತಿನ್ನೋದಕ್ಕೆ, ಎಸಿಬೇಕಾಗುತ್ತೆ ಸುಮ್ಮನೆ. ನೋಡಿ ಈಗ ಫುಲ್ಲು ಉಪ್ಪು ಹಾಕಿ ರೆಡಿ ಮಾಡಿದ್ದೀನಿ. ನೋಡಿ ಮಧ್ಯದಲ್ಲಿ ಉಪ್ಪು ಲೇಯರ್ ಬೈ ಲೇಯರ್ ಹಾಕಿದ್ದೀನಿ. ಇದೇ ಥರನೇ ನೀವು ಹಾಕ್ಕೋಬೇಕು, ಮೇಲೆ ಪೂರ ಉಪ್ಪು ಇರಬೇಕು. ಈಗ ಇದನ್ನು ಲಿಡ್ ಟೈಟಾಗಿ ಕ್ಲೋಸ್ ಮಾಡಿ, ಗಾಳಿ ಆಡದೇ ಇರೋ ಥರ. ಈಗ ಇದನ್ನು ಒಂದು 4-5 ದಿನ ಬಿಟ್ಬಿಡಿ, ಯಾಕಂದರೆ ಅದು ಪೂರ ಉಪ್ಪೆಲ್ಲ ಕರಗಿ ಅದು ಕಲರೆಲ್ಲ ಚೇಂಜ್ ಆಗುತ್ತೆ. ಉಪ್ಪಿನಕಾಯಿದು ಫುಲ್ಲು ನೀರು ಬಿಟ್ಟಿರುತ್ತೆ. ಅಷ್ಟರಲ್ಲಿ ಇದಕ್ಕೊಂದು ಮಸಾಲೆ ಹುರ್ಕೋಬೇಕು. ನೋಡಿ ಇಲ್ಲಿ ನಾನು 3 ಚಮಚ ಸಾಸಿವೆ ತೊಗೊಂಡಿದ್ದೀನಿ, ಆಮೇಲೆ ಒಂದು ಅರ್ಧ ಚಮಚ ಮೆಂತ್ಯ. ಈಗ ಇದನ್ನು ಡ್ರೈ ಆಗಿ ರೋಸ್ಟ್ ಮಾಡ್ಕೊಳ್ಳಿ. ಇದು ಡ್ರೈ ರೋಸ್ಟ್ ಮಾಡಿಕೊಂಡು ಇದು ತಣ್ಣಗಾದ್ಮೇಲೆ ಮಿಕ್ಸಿಯಲ್ಲಿ ರುಬ್ಬಬೇಕು. ಅದಕ್ಕೆ ಇದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ. ಇನ್ನೊಂದು ಪ್ಲೇಟಿಗೆ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಬೇಕಾದ್ರೂ ತೊಗೋಬೋದು, ನಿಮ್ಮ ಇಷ್ಟ. ಗುಂಟೂರು ಬೇಕಾದ್ರೆ ಗುಂಟೂರು, ಮಣ್ಕಟ್ಟು ಬೇಕಾದ್ರೆ ಮಣ್ಕಟ್ಟು ತೊಗೋಬೋದು. ಈಗ ಮಿಕ್ಸಿಗೆ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಳ್ಳಿ. ಇದನ್ನು ನೈಸಾಗಿ ಪೌಡ್ರ್ ಮಾಡಬೇಕು. ನೋಡಿ ಈಗ ಮಿಕ್ಸಿ ಜಾರ್ ಕ್ಲೋಸ್ ಮಾಡಿ ನೈಸಾಗಿ ಪೌಡ್ರ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಖಾರದ ಪುಡಿನೂ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಆಗಲೇ ಮೆಂತ್ಯ ಮತ್ತು ಸಾಸಿವೆ ಹುರ್ಕೊಂಡಿದ್ನಲ್ಲ, ನೋಡಿ ಅದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ಇದು 4-5 ದಿನ ಆಗಿದೆ. ಈ ಜಾರ್ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ ಉಪ್ಪೆಲ್ಲ ಕರಗಿದೆ. ಇವಾಗ ಒಂದು ಚೂರು ಉಪ್ಪಿಲ್ಲ. ನೋಡಿ ಈ ಥರ ಕಲರ್ ಚೇಂಜ್ ಆಗಿ ನೀರು ಬಿಡುತ್ತೆ. ನೋಡಿ ಒಂದು ಚೂರು ಉಪ್ಪಿಲ್ಲ, ಎಲ್ಲ ಕರಗಿದೆ. ಇದೇ ಥರನೇ ನೀವು ಕರಗಿಸ್ಬೇಕು. ನೋಡಿ ಎಲ್ಲನೂ ಒಂದೇ ಥರ ಕಲರ್ ಚೇಂಜ್ ಆಗಿದೆ. ನೀವು ಇದನ್ನು 3 ವರ್ಷ ಇಟ್ಟರು ಏನೂ ಹಾಳಾಗೋದಿಲ್ಲ, ಹಂಗೆ ಇರುತ್ತೆ ಉಪ್ಪಿನಕಾಯಿ. ಈಗ ಇದಕ್ಕೆ 1 ಚಮಚ ಇವ್ರು ರುಬ್ಕೊಂಡಿದ್ವಲ್ಲ ಸಾಸಿವೆ ಮತ್ತು ಮೆಂತ್ಯ, ಆ ಪೌಡರು. ಆಮೇಲೆ 1 ಚಮಚ ಅಷ್ಟು ಖಾರದ ಪುಡಿ ನೀವು ಜಾಸ್ತಿ ಹಾಕ್ಕೋಬೋದು. ಮೆಂತ್ಯ ಅದು ಜಾಸ್ತಿ ಹಾಕೋದ್ರೆ ನಿಮಗೆ ಕಹಿ ಆಗುತ್ತೆ, ಅದಕ್ಕೆ ನಿಮಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ 1 ಚಿಟಿಕೆ ಹಿಂಗು ಬಿದ್ರೇ ನಿಮಗೆ ಉಪ್ಪಿನಕಾಯಿ ಇನ್ನೂ ಟೇಸ್ಟಿಯಾಗಿ ಬರೋದು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಬ್ಬೊಬ್ಬರು ಎಣ್ಣೆ ಹಾಕಿ ತೋರಿಸ್ತಾರೆ, ನಿಮ್ಗೆ ಎಣ್ಣೆ ಹಾಕಿ ಉಪ್ಪಿನಕಾಯಿ ನಿಮಗೆ ಜಾಸ್ತಿ ಒಂದು 6 ತಿಂಗಳು ಬರ್ಬೋದಷ್ಟೇ. ಈ ಥರ ಮಾಡ್ಕೊಳ್ಳಿ, ನಿಮಗೆ 3 ವರ್ಷ ಆದರೂ ಉಪ್ಪಿನಕಾಯಿ ಹಾಳಾಗೋದಿಲ್ಲ. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಅದೇ ಜಾರಿಗೆ ವಾಪಸ್ ಹಾಕ್ಕೊಳ್ಳಿ, ಮತ್ತೆ ಅದೇ ಜಾರಿಗೆ ಹಾಕಬೇಕು. ಈಗ ಸ್ವಲ್ಪ ನೀವು 1 ದಿನ ಆಗ್ತಿದ್ದಂಗೆ ನೋಡಿ ಅದು ರಸ ಎಲ್ಲ ಮಸಾಲೆ ಅಂಶ ಹೇಳ್ಕೊಂಡು ಗಟ್ಟಿಯಾಗಿರುತ್ತೆ. ನೋಡಿ ಫುಲ್ಲು ಹಾಕಿದ್ದೀನಿ. ಈಗ ಅದ್ರ ಮೇಲೆ ಮಿಕ್ಕಿರೋವಂಥ ಖಾರದ ಪುಡಿ ಇದೆಲ್ಲ ಮಿಕ್ಸ್ ಮಾಡಿದ್ವಲ್ಲ ರಸ, ಅದನ್ನು ಹಾಕ್ಕೊಳ್ಳೋಣ. ಇದೆಲ್ಲ ಉಪ್ಪಿನಕಾಯಿ ಹೇಳ್ಕೊಂಡು ರಸ ಗಟ್ಟಿ ಆಗುತ್ತೆ ಒಂದು ದಿನದಲ್ಲೇ.
ಈಗ ನೋಡಿ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿಬಿಡಿ. ಈಗ ಇದನ್ನು ಒಂದು 2 ದಿನ ತೆಗಿಯೋಕೆ ಹೋಗ್ಬೇಡಿ, ಅದು ರಸ ಎಲ್ಲ ಉಪ್ಪಿನಕಾಯಿಗೆ ಎಳ್ಕೊಂಡು ಸೆಟ್ ಆಗಬೇಕು, ಖಾರದ ಪುಡಿ ಎಲ್ಲ. ಆಮೇಲೆ ಯೂಸ್ ಮಾಡಿ ಮೊಸರನ್ನ ಜೊತೆ, ಸೂಪರಾಗಿರುತ್ತೆ. ನೋಡಿ ರುಚಿಯಾದ ಮಿಕ್ಸೆಡ್ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ. 3 ವರ್ಷ ಇಟ್ಟರು ನಿಮ್ಗೆ ಹಾಳಾಗಲ್ಲ. ಒಂದ್ಸಲಿ ಟ್ರೈ ಮಾಡಿ. ಥ್ಯಾಂಕ್ ಯು.